ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಅದು ಇರಲಿ ಬಿಡಪ್ಪ, ಸೆಕೆಂಡ್ರಿ. ಅದು ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು, ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಹಾಗಾಗಿ ಒಂದು ಸತ್ಯ, ದೇಶದ ವ್ಯವಸ್ಥೆಯಲ್ಲಿ ಬಲವರ್ಧನೆ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು. ನಾನು ಅನಿರೀಕ್ಷಿತವಾಗಿ ನಿಮ್ಮ ಜಿಲ್ಲೆಗೆ ಬಂದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು ಅಧ್ಯಕ್ಷರು ಕರೆದು ನೀನು ತುಮಕೂರಿಗೆ ಹೋಗು ಅಂದರು. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ BJPಯವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ. ತುಂಬ ದೊಡ್ಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ರಾಜಕಾರಣ ಅದೃಷ್ಟ. ಅದಾದ ಮೇಲೆ ನಾನು ಮಂತ್ರಿ ಆದ ತಕ್ಷಣ ನನಗೆ ಬಂದಂಥ ದೂರವಾಣಿ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಂದ. ನಮ್ಗೆ ಸಂತೋಷ ಆಗಿದೆ ಕಣೆ ಸೋಮಣ್ಣ, ನಿನಗೆ ಮಂತ್ರಿ ಆಗಿದೆ, ಒಳ್ಳೆ ಇಲಾಖೆ ಬಂದಿದೆ. ನಾನು ಯಾಕೆ ಇವರು ಪದೇ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೇಳುವೆ, ನೀವು ಎಷ್ಟು ದೂರ ಆಯ್ತಿರೋ ಅಷ್ಟು ದೂರ ನಾವು ಕೇಂದ್ರ ಸರ್ಕಾರ ಇರ್ತೀವಿ, ನೀವು ಎಷ್ಟು ದೂರ ಹತ್ರಕ್ಕೆ ಬರ್ತೀರೋ ಅಷ್ಟು ದೂರ ನಾವು ಹತ್ರ ಬರ್ತೀವಿ. ಇನ್ನು ಮುಂದೆ ನಾನು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ತುಮಕೂರಿನ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅಧಿಕಾರಿಗಳ ಭಾವನೆ ನಮ್ಮೆಲ್ಲರಿಗೂ ಕೂಡ ಹೆಚ್ಚಾಗಿ ಇವತ್ತು ಈ ಕ್ಷೇತ್ರಕ್ಕೆ ಆಗಬೇಕಾಗಿದೆ.